ಹಲೋ ಗಾಯ್, ಆಕ್ಚುಲಿ ಬ್ಯೂಟಿಫುಲ್ ಆಗಿದೆ. ಅದನ್ನ ಬಿಡಿಸು. ಮಿಕ್ಸ್ ಮಾಡ್ಕೋಬೇಕು. ಮೆಣಸಿನ್ಕಾಯಿ ಒಂಚೂರು ಜಾಸ್ತಿ ಆಯಿತು. ಚೆನ್ನಾಗಿದ್ಯಾ? ಏನಾಯ್ತು ಕಣ್ಣಿಗೆ? ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ. ಇವತ್ತು ಸಾಯಂಕಾಲ ಆಗ್ತಾ ಬಂತು, 5 ಗಂಟೆ ಮೇಲಾಗಿದೆ, ಮೇ ಬಿ 5:30 ಆಗಿರ್ಬೇಕೇನೋ. ಇವಾಗ ಬ್ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ. ಬೆಳಗ್ಗೆಯಿಂದ ಏನಂತದ್ದು ಮಾಡಲಿಲ್ಲ. ಇವತ್ತು ಭವಿಷ್ಯಂದು ಲಾಸ್ಟ್ ಎಕ್ಸಾಮು. ಇವತ್ತು ಎಕ್ಸಾಮ್ ಮುಗ್ದಾದ್ಮೇಲೆ ಅವಳಿಗೆ ಆಲ್ಮೋಸ್ಟ್ 2 months ಏನು ಓದ್ಕೊಳ್ಳೋದಿರೋದಿಲ್ಲ. ಫ್ರೀಯಾಗಿ ಆರಾಮಾಗಿ ಫ್ರೀ ಬರ್ಡ್ ಥರ ಇರ್ಬೋದು ಅವಳು. ಆದರೆ ನಮಗೆ ಚೆನ್ನಾಗಿ ತಲೆ ತಿಂತಾಳೆ, ಅದು ಕೊಡಿಸು ಇದು ಕೊಡಿಸು ಅಂತ ಅಷ್ಟೇ. ಪರವಾಗಿಲ್ಲ. ಆ್ಯಂಡ್ ಇವಾಗ ನಮ್ಮ ಯಜಮಾನ್ರು ನಾನು ರೆಡಿಯಾಗಿದ್ದೀವಿ. ಅವ್ರಿಗೆ ಜಿಮ್ಮು ಒಂದು ಸ್ವಲ್ಪ ಲೇಟಾಗಿದೆ, ಸೊ ಅದಕ್ಕೋಸ್ಕರ ಎಷ್ಟೊಂದು ದಿನ ಆಯಿತು ಬಂಡಿ ಮಂಕಾಳಮ್ಮ ದೇವಸ್ಥಾನಕ್ಕೆ ಹೋಗಿ. ಸೊ ದೇವಸ್ಥಾನಕ್ಕೆ ಹೋಗೋದಕ್ಕೆ ರೆಡಿಯಾಗಿದ್ದೀವಿ ಗೈಸ್. ದೇವಸ್ಥಾನ ನಾನು ಅನ್ಕೋತೀನಿ ಗೈಸ್, ನಮ್ಮ ಯಜಮಾನ್ರು ಬ್ಯುಸಿ ಆದಾಗಿಂದ ಒಂದು ಸ್ವಲ್ಪ ದೇವಸ್ಥಾನಗಳಿಗೆ ಹೋಗೋದು ಕಮ್ಮಿ ಆಗೋಗ್ಬಿಟ್ಟಿದೆ. ಅದು ಮಿಸ್ ಆಗ್ತಾ ಇರುತ್ತೆ, ಹೋಗ್ತಾನೆ ಇಲ್ವಲ್ಲ ಅಂತ ಅನ್ನಿಸ್ತಿರುತ್ತೆ. ಇವತ್ತು ಹೋಗ್ತಾ ಇದ್ದೀವಿ ಬಂಡಿ ಮಂಕಾಳಮ್ಮ ದೇವಸ್ಥಾನಕ್ಕೆ. ಏನಿಲ್ಲ ಅಂದರೂ ವಾರಕ್ಕೊಂದ್ಸರಿ ಹೋಗ್ತಿದ್ವಿ. ಎಷ್ಟೊಂದು ವಾರಗಳಾಗಿ ಹೋಗ್ತಿದ್ದೆ, ಹೋಗೇ ಇಲ್ಲ. ಸೊ ಅದಕ್ಕಾಗಿ ಇವಾಗ ಹೋಗ್ತಾ ಇದ್ದೀವಿ ಗೈಸ್. ನೋಡಿ ಗೈಸ್, ಎಷ್ಟೊಂದು ದಿನ ಆದಮೇಲೆ ಹೆಲ್ಮೆಟ್ ಹಾಕ್ಕೋತಾ ಇರೋದು. ಯಾಕೆಂದರೆ ನಾವು ಸ್ವಲ್ಪ ಟ್ರಾಫಿಕ್ ಇರೋವಂಥ ಜಾಗದಲ್ಲಿ ಓಡಾಡ್ತೀವಿ. ಅದು ಎಷ್ಟೊಂದು ದಿನ ಆದಮೇಲೆ ನಡೀತೀವಿ. ಈಗ ತಾನೇ ಮನೆಗೆ ಬಂದ್ವಿ. ಆದರೆ ಇವಾಗ ನೆಕ್ಸ್ಟು ಭವಿಷ್ಯನ ಕರ್ಕೊಂಬರೋದಕ್ಕೆ ಹೋಗಬೇಕು. ಯಜಮಾನ್ರು ಇವಾಗ ಜಿಮ್ಗೆ ಹೋಗ್ತಾ ಇದ್ದಾರೆ. ಇವಾಗ ಭವಿಷ್ಯನ ಕರ್ಕೊಂಬರೋದಕ್ಕೆ ನಾನು ಹೋಗ್ತಾ ಇದ್ದೀನಿ. ನಾನು ಬೇರೆ ರೂಟು, ನಮ್ಮ ಯಜಮಾನ್ರು ಬೇರೆ ರೂಟು. ಇವಾಗ ತಾನೇ ಮನೆಗೆ ಬಂದ್ವಿ. ಭವಿಷ್ಯಂದು ಎಕ್ಸಾಮ್ ಮುಗ್ದೋಯ್ತು. ಇನ್ನು ಭವಿಷ್ಯಂದು ಮಜಾ. ನಾಳೆ ಹೋಗ್ತಾ ಇದ್ದೀನಿ ಗಾಯ್ಸ್ ಆಚೆ. ಶುರು ಆಯಿತು ಗೈಸ್ ಇವಳ್ದು ಸುತ್ತಾಡೋದು, ಖರ್ಚು ಮಾಡೋದು. ಗೈಸ್ ಇವಾಗ ವಾಕಿಗೆ ಹೋಗ್ತಾ ಇದ್ದೀನಿ. ನಮ್ಮ ಯಜಮಾನ್ರು ಆಲ್ರೆಡಿ ಕೆಳಗಡೆ ಬಂದ್ಬಿಟ್ಟಿದ್ದಾರೆ. ನಮ್ಮ ಯಜಮಾನ್ರು ಇದು ಹಾಕ್ಬಿಟ್ಟು ಬರ್ತೀರಾ? ಆಮೇಲೆ ಗಾಡಿ ರೆಡಿ ಮಾಡ್ತೀವಿ. ಗೈಸ್ ಇವಾಗ ಟೈಮು 12:15. ಸ್ವಲ್ಪ ಮನೆ ಕ್ಲೀನ್ ಮಾಡ್ತಾಯಿದ್ದೆ. ಸೋಫಾ ಜರುಗಿಸ್ದೆ. ಯಾವುದೋ ಒಂದು ಬಟರ್ಫ್ಲೈ ಸತ್ತೋಗ್ಬಿಟ್ಟು ಗಟ್ಟಿಗಾಗಿ ಹೋಗ್ಬಿಟ್ಟಿದೆ. ಆ್ಯಕ್ಚುಲಿ ಬ್ಯೂಟಿಫುಲ್ ಆಗಿದೆ, ಬಟ್ ಸತ್ತೋಗ್ಬಿಟ್ಟಿದೆ. ಅಂದರೆ ಖಡಕ್ಕಾಗಿ ಹೋಗ್ಬಿಟ್ಟಿದೆ. ಓಕೆನಾ? ಭವಿಷ್ಯ ರೂಮ್ನಲ್ಲಿ ಏನೋ ಮಾಡ್ತಾ ಇದ್ದಾಳೆ, ಕ್ರಾಫ್ಟ್ ವರ್ಕ್ ಏನೋ. ಇದನ್ನು ಹಾಕಿದ್ರೆ ಹೆಂಗೆ ರಿಯಾಕ್ಟ್ ಮಾಡ್ತಾಳೆ ನೋಡೋಣ. ಕಿಚ್ಕೊಬಿಟ್ರೆ ಬೈಸ್ಕೊತೀನಿ. ನಮ್ಮ ಯಜಮಾನ್ರು ಮಲಗಿದ್ದಾರೆ. ಇನ್ ಕೇಸ್ ಅವರು ಎದ್ದೋಳೋ ಥರ ಕಿರ್ಚಿದ್ರೆ ಉಗಿಸ್ಕೊತೀನಿ ಸರಿಯಾಗಿ. ನೋಡೋಣ ತಾಳಿ. ಏನು ಮಾಡ್ತಾ ಇದೆಯಾ?
ಭಯ ಆಗ್ಲಿಲ್ವಾ? ಇಲ್ಲ ಹೀಗೆಲ್ಲ ಯಾರು ಹಾಕ್ತಾರೆ? ಪಾಪಚ್ಚಿ ಅದು. ಪಾಪಚ್ಚಿ ಸತ್ತೋಗ್ಬಿಟ್ಟಿದೆ ನೋಡು. ನೋಡ್ಬಿಟ್ಟು ಏನು ಮಾಡಲಿ? ನೀರು ಶ್ರದ್ಧಾಂಜಲಿ ಕೊಡು. ಅದು ಜೋರಾಗಿ ಹೇಳು, ಶ್ರದ್ಧಾಂಜಲಿ ಕೇಳಿಸ್ಕೊಳ್ಳೋ. ಶ್ರದ್ಧಾಂಜಲಿ ಓಂ ಭೂರ್ಭುವ ಸ್ವಹ. ಸ್ವರ್ಗಕ್ಕೆ ಹೋಗಿದೆ ಆಲ್ರೆಡಿ ಅಂತ ಹೇಳು. ಮಾಸು ಗೈಸ್ ನೋಡಿ, ಏನೋ ಇಂಪಾರ್ಟೆಂಟ್ ಕೆಲಸ ಮಾಡ್ತಿದ್ದಾಳೆ. ಆ್ಯಂಡ್ ಎಕ್ಸಾಮ್ ಮುಗ್ದಿದ್ದ ನೆಕ್ಸ್ಟ್ ಡೇಯಿಂದ, ಲೈಕ್ ಎಕ್ಸಾಮ್ ಮುಗ್ದಿದ್ದ ದಿವಸದಿಂದ ಹಿಂಗೆ ಇವಳು ಅದು ಇದು ಅಡಪಗಳು ಹೀಗೆ ಸ್ಪ್ರೆಡ್ ಮಾಡಿಕೊಂಡು ಲ್ಯಾಪ್ಟಾಪಲ್ಲಿ ಒಂದು ಮೂವಿ ಹಾಕ್ಕೊಂಡು ಕೂತ್ಕೋತಾಳೆ. ಎಸ್ ಗಾಯ್ಸ್. ಓಕೆ, ಮುಚ್ಕೊಟ್ಬಿಡೋದು. ನೀನು ಮುಚ್ಕೊಟ್ರೆ ಅದಕ್ಕೆ ಇಷ್ಟ ಆಗುತ್ತಂತೆ. ಅದ್ರದ್ದು ಆತ್ಮ ನನ್ನ ಮೈ ಮೇಲೆ ಬಂದರೆ ಆಮೇಲೆ ನೀನು ಬಟರ್ಫ್ಲೈ ಥರ ಫ್ಲೈ ಆಗ್ಬಿಡು. ಸರಿ, ಅದನ್ನ ಬಿಡು ಸುಮ್ಮನೆ. ಪಾಪ ಗೈಸ್ ಹೊರಗಡೆ ಹಾಕ್ಬಿಡ್ತೀನಿ. ನಮ್ಮ ಭವಿಷ್ಯ ಭಯ ಬೀಳಲಿಲ್ಲ, ಧೈರ್ಯಶಾಲಿ ನಮ್ಮ ಭವಿಷ್ಯ. ಗೈಸ್ ಎದ್ದು ಸ್ನಾನ ಮಾಡಿ ಫ್ರೆಶ್ ಆಗಿ ಈಗ 10 ಗಂಟೆ ಆಗಿದೆ. ಇವಾಗ ಟಿಫನ್ ರೆಡಿ ಮಾಡ್ತಾಯಿದ್ದೀನಿ ಗೈಸ್. ಇದು ಆ್ಯಕ್ಚುಲಿ ನೆಕ್ಸ್ಟ್ ಡೇ ಗೈಸ್. ಹಿಂದಿನ ದಿನ ನಾನು ಮುಗಿಸ್ಲಿಲ್ಲ ವ್ಲಾಗ್ನ. ಏನಕ್ಕೆ ಅಂದರೆ ಬ್ಲಾಗಲ್ಲಿ ಏನೂ ಅಂಥದ್ದು ಇರಲಿಲ್ಲ, ಅದಕ್ಕೋಸ್ಕರ ನೆಕ್ಸ್ಟ್ ಡೇಗೆ ಕಂಟಿನ್ಯೂ ಮಾಡ್ತಾಯಿದ್ದೀನಿ. ಈಗ ನಮ್ಮ ಮನೆಯಲ್ಲಿ ಟಿಫನ್ನು ಚಪಾತಿ ಆ್ಯಂಡ್ ಟೊಮೆಟೊ ಚಟ್ನಿ. ಆ್ಯಂಡ್ ಅದನ್ನೇನು ಮಾಡೋದು ತೋರಿಸೋದಿಲ್ಲ ಗೈಸ್. ಇವಾಗ ಸದ್ಯಕ್ಕೆ ಅದು ಕೆಲಸ ಎಲ್ಲ ಮಾಡಿ ದೇವರಿಗೆ ಇನ್ನೂ ಪೂಜೆ ಮಾಡಿಲ್ಲ. ದೇವರಿಗೆ ಹೂವು ಇಟ್ಟು ಪೂಜೆ ಮಾಡಿಬಿಟ್ಟು ಆಮೇಲೆ ಸಿಗ್ತೀನಿ ಗೈಸ್. ಗೈಸ್ ಇವಾಗ ಊಟ ತಿಂಡಿ ಎಲ್ಲ ಮುಗ್ದಿದೆ. 12:30 ಈಗ. ಸೊ ಈಗ ಮುಗೀತು ನಂದು ಊಟ ಆ್ಯಂಡ್ ತಿಂಡಿ ಎರಡೂ ಒಟ್ಟಿಗೆ. ಸೊ ಈಗ ನಮ್ಮ ಯಜಮಾನ್ರು ಆಲ್ರೆಡಿ ಕೆಳಗಡೆ ಬಂದರು. ಸೊ ಅವ್ರಿಗೆ ಮಾಡಿಕೊಡ್ಬೇಕು. ಚರ್ಚ್ ಸ್ಟ್ರೀಟ್ಗೆ ಹೋಗೋದಕ್ಕೆ ರೆಡಿಯಾಗಿದ್ದಾಳೆ ಅವ್ರ ಫ್ರೆಂಡ್ಸ್ ಜೊತೆ. ಸುತ್ತಾಟ ಅದಕ್ಕೆ ಶುರು ಆಯಿತು. ಇದು ನೀನು ಡ್ರೆಸ್ ತೋರಿಸು ವೈಶಿ. ನಿಂತ್ಕೊ. ಬಿಡ್ರಿ, ಕೈಯಲ್ಲಿ ಇಟ್ಕೊಳ್ಳೋ ಬದಲು ತಲೆಗೆ ಹಾಕ್ಕೊಳ್ಳಿ. ಓಮ ಹಾಕ್ಕೊಂಡು ಹುಷಾರು, ಬೇಗ ವಾಪಸ್ ಬಾ. ಕಳಿಸಿದ್ದೀನಿ ವಾಟ್ಸಪ್ಗೆ. ನಾವೆಲ್ಲೂ ಹೋಗ್ತಾ ಇಲ್ಲ ಇವತ್ತು. ಬಾಯ್. ವರ್ಷ ಬೇಗ ಬಾ. ಗೈಸ್ ಅಡುಗೆ ರೆಡಿ ಮಾಡಬೇಕು ಇವಾಗ. ನಾನು ಅಡುಗೆ ಅಂದರೆ ರೆಡಿ ಆಗಿದೆ, ಒಂದು ಸಲಾಡ್ ರೆಡಿ ಮಾಡಬೇಕು ಅಷ್ಟೇ. ಮಧ್ಯಾಹ್ನ ಇವಾಗ ಊಟ ಟೈಮ್ ಆಯಿತು ಆ್ಯಂಡ್ ನಮ್ಮ ಯಜಮಾನ್ರಿಗೆ ಅನ್ನ ಸಾರು ಜೊತೆ ಸಲಾಡ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಆ್ಯಂಡ್ ಸಲಾಡ್ಗೆ ಇವತ್ತು ಅಲಸಂದೆ ಕಾಳನ್ನ ಯೂಸ್ ಮಾಡ್ತಾ ಇರೋದು. ಆ್ಯಂಡ್ ಸಲಾಡ್ಗೆ ಏನೇನು ಯೂಸ್ ಮಾಡ್ತಾ ಇದ್ದೀನಿ ತೋರಿಸ್ತೀನಿ. ಫಸ್ಟು ಅಲಸಂದೆ ಕಾಳು ಬೇಯಿಸಿ ಇಟ್ಕೊಂಡಿರೋದು ಆ್ಯಂಡ್ ಆನಿಯನ್, ಟೊಮ್ಯಾಟೊ, ಕುಕುಂಬರು ಎಲ್ಲ ಸಣ್ಣಗೆ ಹೆಚ್ಕೊಂಡಿದ್ದೀನಿ. ಅದರ ಜೊತೆ ಮಿಕ್ಸ್ ಮಾಡ್ಕೊಳ್ಳೋದಕ್ಕೆ ಒಂಥರ ಫ್ಲೇವರ್ ಬರಲಿ ಅಂತ ಹೇಳಿಬಿಟ್ಟು ಒಂದು ಪೇಸ್ಟ್ ರೆಡಿ ಮಾಡ್ಕೋತಾ ಇದ್ದೀನಿ. ಸೊ ಅದಕ್ಕೆ ಹಾಕ್ಕೊಳ್ಳೋದು. ನಾನು ತೊಗೋತಾ ಇರೋದು ಒಂದು 5 ಗೋಡಂಬಿ, ಅದಾದಮೇಲೆ ಒಂದು ಏನಂತಾರೆ ಇದು ಬೆಳ್ಳುಳ್ಳಿ ಆ್ಯಂಡ್ ಒಂದು ಹಸಿಮೆಣಸಿನ್ಕಾಯಿ, ಸ್ವಲ್ಪ ಕೊತ್ತಂಬರಿ, ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ಆ್ಯಂಡ್ ಸ್ವಲ್ಪ ಮೊಸರು. ಎಸ್, ಇಷ್ಟಾದರೆ ಸಾಕು. ಇದನ್ನು ಮಿಕ್ಸಿ ಓಡಿಸ್ಕೋಬೇಕು. ಪೇಸ್ಟು ರೆಡಿಯಾಗಿದೆ. ಸ್ವಲ್ಪ ಜಾಸ್ತಿನೇ ಮಾಡಿಬಿಟ್ಟಿದ್ದೀನಿ ಅನಿಸುತ್ತೆ. ಮೊಸರು ಸ್ವಲ್ಪ ಕಮ್ಮಿ ಹಾಕ್ಕೊಳ್ಳಿ ಗೈಸ್. ನಾನು ಇದು ಫಸ್ಟ್ ಟೈಮ್ ಮಾಡ್ತಾ ಇರೋದು ನಾನು. ಆ್ಯಂಡ್ ಇವಾಗ ಇದಕ್ಕೆ ಮಿಕ್ಸ್ ಮಾಡ್ಕೋಬೇಕು. ಮಿಕ್ಸ್ ಮಾಡೋಣ ಎಲ್ಲ ಒಟ್ಟಿಗೆ. ನಿಮಗೆ ಕಾಳು ಜಾಸ್ತಿ ಬೇಕಂತ ಅನಿಸಿದ್ರೆ ಕಾಳು ಜಾಸ್ತಿ ಹಾಕ್ಕೊಳ್ಳಿ, ಇಲ್ಲ ಸೌತೆಕಾಯಿ ಜಾಸ್ತಿ ಬೇಕಂತ ಅನಿಸಿದ್ರೆ ಸೌತೆಕಾಯಿ ಹಾಕ್ಕೊಳ್ಳಿ. ನಿಮಗೆ ಹೆಂಗೆ ಬೇಕೋ ಹಾಗೆ ಗೈಸ್. ಈಗ
ಟೇಸ್ಟ್ ಮಾಡೋಣ. ಸಕ್ಕತ್ತಾಗಿದೆ ಗೈಸ್. ನಮ್ಮ ಯಜಮಾನ್ರು ಮಾತ್ರ ಮಾಡಿದ್ದು. ನಾನು ಇವಾಗ ಥಿಂಕ್ ಮಾಡ್ತಾ ಇದ್ದೀನಿ, ನನಗೂ ಒಂದು ಸ್ವಲ್ಪ ಇನ್ನೊಂದು ಸೌತೆಕಾಯಿ ಮತ್ತು ಒಂದು ಸ್ವಲ್ಪ ಕಾಳು ಹಾಕ್ಬಿಟ್ಟು ನನಗೂ ಸೇರಿಸಿ ಮಾಡ್ಕೊಂಬಿಡೋಣ ಅಂತ. ಮೆಣಸಿನ್ಕಾಯಿ ಒಂಚೂರು ಜಾಸ್ತಿ ಆಯಿತು ಗೈಸ್. ಸೊ ನಮ್ಮ ಯಜಮಾನ್ರಿಗೆ ಇವಾಗ ತಿರ್ಗಾ ಮಾಡ್ತೀನಿ ಒಂದು ಪಾರ್ಟು, ಸೊ ದಟ್ ಮೆಣಸಿನ್ಕಾಯಿ ಕಮ್ಮಿ ಇರೋ ಥರ ಮಾಡ್ತೀನಿ. ಅದರಲ್ಲಿ ಇದನ್ನು ನಾನು ತಿನ್ಕೋತೀನಿ. ಬಟ್ ಸಕ್ಕತ್ತಾಗಿದೆ. ಮೊಸರು ಇಷ್ಟಪಡೋರು ಮೊಸರು ಹಾಕ್ಕೊಳ್ಳಿ, ಮೊಸರು ಇಷ್ಟಪಡದೇ ಇರೋರು ಮೊಸರು ಹಾಕ್ಕೊಳ್ದಿರ ಒಂಚೂರು ಲೆಮನ್ ಹಾಕ್ಕೊಂಡು ವಾಟರ್ ಹಾಕ್ಕೊಂಡು ಮಿಕ್ಸಿ ಮಾಡ್ಕೊಳ್ಳಿ. ಗೋಡಂಬಿ ತಿಂತಿರಲ್ಲ ಎಲ್ಲರೂ, ಸೊ ಹಂಗೆ ಮಾಡಿಕೊಂಡು ಮಾಡ್ಕೋಬೋದು ಗೈಸ್. ಮಿಕ್ಸ್ ಮಾಡ್ಕೊಳ್ಳಿ ಸರಿಯಾಗಿ. ನೋಡಿ ಮೆಣಸಿನ್ಕಾಯಿ ಹಾಕ್ಬಿಟ್ಟು ಮಾಡ್ಬಿಟ್ಟಿದ್ದೆ, ಆಮೇಲೆ ನಾನು ತಿಂದೆ ಅದನ್ನು. ತಿರ್ಗಾ ನಿಮಗೆ ಮೆಣಸಿನ್ಕಾಯಿ ಇಲ್ದಿರೋ ಹಾಕಿದೆ. ಚೆನ್ನಾಗಿದ್ಯಾ? ಭವಿಷ್ಯ ಬಂದಿದೆ ಆಯ್ತಾ? ಕಣಪ್ಪ ರೀಲ್ಸ್ ಎಲ್ಲ ಮಾಡ್ಬಿಟ್ಟೆ ಗೊತ್ತಾ. ಬನ್ರಿ ನಾವು ಹೋಗೋಣ. ಇವಳು ಇಷ್ಟೊತ್ತು ಹೊರಗಡೆ ಇದ್ಲಲ್ಲ, ನಾವು ಹೊರಗಡೆ ಹೋಗೋಣ. ಬನ್ರಿ ಹೋಗೋಣ. ಮಳೆ ಹೋಗ್ತಾ ಇದ್ರೆ ಹೊರಗಡೆ ಹೋಗೋಕ್ಕಾಗಲ್ಲ ವಾಕಿಗೆ ಇವತ್ತು ಅಂತ ಹೇಳ್ಬಿಟ್ಟು ನಮ್ಮ ಯಜಮಾನ್ರು ಮತ್ತು ಭವಿಷ್ಯ ಸೇರಿಕೊಂಡು ಏನಾಯ್ತು ಕಣ್ಣಿಗೆ? ಏನೂ ಆಗಿಲ್ಲ ಗೈಸ್. ಇವತ್ತಿನ ವ್ಲಾಗ್ನ ನಾನು ಇಲ್ಲೇ ಎಂಡ್ ಮಾಡ್ತಾ ಇದ್ದೀನಿ. ನಿಮಗೆ ವ್ಲಾಗ್ ಇಷ್ಟ ಆಗಿರುತ್ತೆ ಅಂತ ಅನ್ಕೋತೀನಿ. ನಿಮಗೆ ವ್ಲಾಗ್ ಇಷ್ಟ ಆಗಿದ್ರೆ ಲೈಕ್, ಶೇರ್ ಆ್ಯಂಡ್ ಕಮೆಂಟ್ ಮಾಡಿ. ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಅವರ್ ವ್ಲಾಗ್. ಅಂಟಿಲ್ ನೆಕ್ಸ್ಟ್ ಟೈಮ್, ಟೇಕ್ ಕೇರ್, ಬಾಯ್ ಬಾಯ್, ಸಿ ಯು ಗೈಸ್.